ನಾನು ಸುರೇಶ್ ಅವ್ರಿಗೆ ಮೊದಲೇ ಬಾರಿ ಏನು ಭೇಟಿ ಮಾಡ್ತಿಲ್ಲ. ಬೆಂಗಳೂರಲ್ಲಿ ನಾನು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಅವ್ರು ಬರ್ತಾರೆ, ಅವ್ರು ಯಾವಾಗ ಇಲ್ಲಿದ್ರೆ ಅವ್ರ ಮನೆಗೆ ಬಂದು ಭೇಟಿ ಮಾಡಿದ್ರು. ನಾವು ಇಬ್ಬರು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು? ತಿಂಗಳಿಗೆ 4 ಸತಿ. ನೀವು ನೋಡಿರ್ಬೋದು ಭಾಳ ಸತಿ. ಅವ್ರು ನನ್ನ ಫೋನ್ ಮಾಡ್ತಾರೆ, ಅವ್ರು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿದ್ರೆ ನಾನು ಬರ್ತೀನಿ. ಮಾಮೂಲಿ ನಮ್ದು ಇಬ್ಬರು ಸ್ನೇಹಿತ ಇವತ್ತಿಂದ ಇಲ್ಲ, ಭಾಳ ವರ್ಷದಿಂದ ಇರೋದು ನಾವು. ಏನ್ ಚರ್ಚೆ ಇಲ್ಲ ಸರ್, ನಾವು ಇಬ್ರು ಸ್ನೇಹಿತರು. ಪರಿಷತ್ ಎಲೆಕ್ಷನ್ ಬೇರೆ ನಡೀತಾ ಇದೆ ಸರ್. ರಾಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟ ಬರ್ತೀರಿ, ಮೊದಲ ಲಿಸ್ಟ್ ಹೇಳ್ತಿತ್ತು, ತಡವಾಗಿದೆ. ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ತಮ್ಮ ಎರಡನೇ ಕುತೂಹಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟ್ ಅಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ. ಏನಕ್ಕೆ ಪ್ರೊಟೆಸ್ಟ್ ಅಂತ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ ಅದು. ಅವ್ರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡೋಂತ ಕೇಳೋದಂತೂ ಎಲ್ಲ ಕಡೆ ಸಹಜ ಅದು. ಬಹಳ ಜನ ಕೇಳ್ತಾರೆ, ಹಂಗೂ ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿದೆ. ಕುಮಾರಸ್ವಾಮಿ ಅವರು ಈಗ ಟೌನ್ಶಿಪ್ ಮಾಡ್ಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು, ತಮ್ಗೆಲ್ಲ ಗೊತ್ತಿದೆ. 2006 ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ಅವ್ರ ಟೈಮಲ್ಲೇ ತಾನೆ 2000 ಮಾಡ್ತಾ ಇದ್ದಾರೆ ಸರ್. ಈ ವಿರೋಧ ಅಂದ್ರೆ ಅವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಳ್ಳೆ ಕೆಲಸ ಆಗ್ತಾಯಿದೆ, ಸಹಿಸ್ಕೊಳಕ್ ಆಗ್ತಲ್ಲ. ರೈತರಿಗೆ ಅನುಕೂಲ ಆಗ್ಬಿಡ್ತಾರೆ, ರೈತರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರಾಗಬಾರ್ದಂತ. ಈಗ ಟೌನ್ಶಿಪ್ ಆದ್ರೆ ಏನಾಗ್ತದೆ? ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ, ಲ್ಯಾಂಡ್ ವ್ಯಾಲ್ಯೂ ಬರ್ತತಾನೆ. ಅವ್ರ ಲೆಕ್ಕಾಚಾರ ಏನಂದ್ರೆ ರೈತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಅವ್ರು ಶ್ರೀಮಂತರಾಗಬಾರ್ದು.